ಫಾರ್ಮರ್ ನಾಗಭೂಷಣ್ ಗದ್ದೆನಗಿರಿ ಅವ್ರದ್ದು ಫಾರ್ಮ್ ಇದೆ. ಇವ್ರದ್ದು ಒಂದು ಸುಮಾರು 100 ಎಕರೆ ಇವರು ದಾಳಂಬ್ರಿ ಮಾಡಿದ್ದಾರೆ. ಸೊ ಇವತ್ತ ಡೇಟ 22 ನವೆಂಬರ್ 2025. ಸೊ ಈ ಪ್ಲಾಟನ್ನು ನಾವು ಮಿರಿಕ್ ಬಹಾರ್ನಲ್ಲಿ ಇದನ್ನು ಡಿಫೋಲಿಯೇಷನ್ ಮಾಡಿದ್ದೀವಿ. ಸೊ ಜೂನ್ 5th ಆಗಿದೆ. ಸೊ ಇವತ್ತು 5 ತಿಂಗಳಾಗಿದೆ. ಸೊ ನೀವು ಇವತ್ತು ನೋಡ್ಬೋದು ಇಟ್ಟು ಚಾಲೆಂಜ್ ಇದೆ. ಇವತ್ತು ಇವ್ರು ಫಾರ್ಮರ್ದು ಮೆಹನತ್ ಇದೆ. ಇವತ್ತು ಇಲ್ಲಿ ನೋಡ್ರಿ ಭೂಮಿ ಟೋಟಲಿ ಬ್ಲ್ಯಾಕ್ ಸಾಯಿಲ್ ಭೂಮಿ ಇದೆ ಮತ್ತು ಮಳೆ ಆದ್ರೆ ಕರ್ಲಿದೆ. ಪ್ಲಸ್ಸು ಮಳೆ ಆದ್ರೆ ಇಲ್ಲಿ ಮನುಷ್ಯಾಗ ಅಡ್ಡಾಡಕ್ಕೆ ಸುತ್ತಿ ಆಗಂಗಿಲ್ಲ ಅಂಥ ಭೂಮಿನಲ್ಲಿ ಇವರು ಇವತ್ತು ಅವರ ಮೆಹನತದಿಂದ ಇಲ್ಲಿ ನೋಡ್ರಿ ಸೈಜು ಇದು ಎಲ್ಲ ಏನು ನೋಡ್ರಿ ಸೈಜ್ ನೋಡ್ರಿ ಇವ್ರದ್ದು ಇದು ದಾಳಂಬ್ರಿ ಒಳಗೆ. ಸೊ ಏನು ಅವ್ರದ್ದು ಇಲ್ಲಿ ಕ್ಯಾಮ್ರಾ ತೊಗೊಂಬರ್ಲಿ ಸನಿಗೆ ಸೈಜ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಸೈಜು ಒಂದು ಕಾಯಿ 500 ಗ್ರಾಮ್ 600 ಗ್ರಾಮ್ ಇದು ಏನಂತಾರೆ ಒಂದು ಚೂರು ಕೂಡ ಚಿಕ್ಕಿ ಇಲ್ಲ. ಕಾಯಿ ಮೇಲೆ ಚಿಕ್ಕಿ ಡಾಗ್ ಅನ್ನೋದಿಲ್ಲ. ಇಲ್ಲಿ ಕ್ಯಾಮ್ರಾ ತೊಗೊಂಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಒಂದು ಗುಲಾಬ್ ಹೂ ಥರ ಇದೆ ಕಾಯಿ. ಸೊ ಇವತ್ತು ನಮ್ಮ ಆಶೀರ್ವಾದ್ ಫರ್ಟಿಲೈಸರ್ ಕಂಪ್ನಿ ಏರ್ ಪ್ಲ್ಯಾಂಟ್ ಕಂಪ್ನಿ ಜೊತೆ ಅವರು ಸುಮಾರು 6 ಇಯರ್ ಆಯ್ತು ಸರ್. ನೀವು ನಮ್ಮ ಜೊತೆ ಇದ್ದೀರಿ. 7 ವರ್ಷ ಆಯಿತು. 6 to 7 ಇಯರ್ ಆಯಿತು ಅವ್ರು ಆಶೀರ್ವಾದ್ ಫರ್ಟಿಲೈಸರ್ ಕಂಪ್ನಿ ಜೊತೆ ಇದ್ದಾರೆ ಸರ್. ತಾವು ನಮ್ಮ ಈ ಪ್ಲಾಟಿಗೆ ನಮ್ಮದು ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ನ ತಾವು ಯೂಸ್ ಮಾಡಿದ್ರಿ. ಇದಕ್ಕೆ ಯಾವ್ಯಾವ ಫರ್ಟಿಲೈಸರ್ ತಾವು ಯೂಸ್ ಮಾಡಿರಿ ಸರ್? ಇವತ್ತು ಇಂಥ ಒಳ್ಳೆ ಸುಂದರಾಗಿ ಸೈಜ್ ಇದೆ ಮತ್ತು ಒಳ್ಳೆ ಕಲರ್ ಇದೆ ಸರ್. ಮತ್ತು ನಾವು ಇವತ್ತು ನೋಡತ್ತೀವಿ ಸರ್, ಈ ವರ್ಷ ಸಿಕ್ಕಾಪಟ್ಟಿ ಮಳೆಯಾಗಿದೆ. ಇಂಥ ಮಳೆಯಲ್ಲಿ ನಿಮ್ಮದು ಇಂಥ ಓರಿಯೆಂಟೆಡ್ ಸೈಜು ಇದನ್ನು ಬಂದಿದೆ ಅಂದ್ರೆ ಇದಕ್ಕೆ ನಾವು ನಿಮ್ಗೆಲ್ಲಕ್ಕಿಂತ ಫಸ್ಟ್ ನಿಮ್ಗೆ ಸಲಾಮ್ ಇದೆ. ಇಂಥ ಫಾರ್ಮರಿಗೆ ನಮ್ಗೆ ಸಲಾಮ್ ಇದೆ. ಯಾಕಂದ್ರೆ ಫಾರ್ಮರ್ ನಮ್ದು ಎಲ್ಲಕ್ಕಿಂತ ಫಸ್ಟ್ ಅಂತೂ ಬ್ಯಾಕ್ಬೋನ್ ಇದೆ. ಬಟ್ ಇಂಥ ಫಾರ್ಮರು ಇಂಥ ಒಳ್ಳೆ ಕಾಯಿ ನಂತರ ನಮ್ಮ ಭಾರತ ದೇಶದಲ್ಲಿ ಗ್ರೋ ಮಾಡ್ತಾರೆ ಅಂದ್ರೆ ನಮಗೆ ತುಂಬ ಹೆಮ್ಮೆ ಇದೆ. ಸೊ ತಾವು ನಮ್ಮದು ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ನಲ್ಲಿ ಯಾವ್ಯಾವ ಫರ್ಟಿಲೈಸರ್ ತಾವು ಯೂಸ್ ಮಾಡಿದ್ರಿ ಸರ್? ಈಗ 05234 ಸರ್, ಏನು 0050 ಸರ್, ಏನು CN ಆತ ಸರ್, ಕ್ಯಾಲ್ಸಿಯಂ ನೈಟ್ರೇಟ್ 13 ಈಗ 13045 ಸರ್. ಎಸ್ ಸರ್. ಸೊ ತಾವು ನಮ್ಮದು ಆಲ್ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಸರ್ ಆಶೀರ್ವಾದ ತಾವು ಅದಕ್ಕೆ ಯೂಸ್ ಮಾಡಿದೆ. ತಮಗೆ ಸರ್ ರಿಸಲ್ಟ್ ಹೆಂಗೆ ಅನಿಸಿದೆ ಸರ್? ತಮಗೆ ರಿಸಲ್ಟ್ ಅಂತೂ ಇಲ್ಲೇ ಇದೆ. ರಿಸಲ್ಟ್ ಅಂತೂ ಸರ್ ನಾವು ನೋಡತ್ತೀವಿ ಸುಪೀರಿಯರ್ ಸೈಜ್ ಇದೆ. ಯಾಕಂದ್ರೆ ಗಿಡ ನೋಡಬೇಕು, ಗಿಡದ ಸಂಖ್ಯೆ ನೋಡ್ರೆ ಕಾಯಿದ ಸಂಖ್ಯೆ ನೋಡ್ರೆ ಕಾಯಿ ಹೆಚ್ಚಿದೆ ಮತ್ತು ಕಾಯಿ ಹೆಚ್ಚಿದ್ರೆ ಮಾತ್ರ ಕಾಯಿ ನೋಡ್ರಿ ಎಷ್ಟು ಓರಿಯೆಂಟೆಡ್ ಕಾಯಿ ಇದೆ, ಎಷ್ಟು ಸೈಜು ಫಾರ್ಮಲ್ ಸೈಜ್ ನೋಡ್ರಿ. ಕಾಯಿ ನೋಡ್ಬೋದ್ರಿ 500 ಗ್ರಾಮ್ದಿಂದ 400 ಗ್ರಾಮ್ ತರ ಒಳಗೆ ಒಂದೊಂದು 600 ಗ್ರಾಮ್ ತರನು ಕಾಯಿ ಇದೆ. ಸ್ವಲ್ಪ ಕ್ಯಾಮ್ರಾ ತೊಗೊಂಬರ್ರಿ, ಇಲ್ಲಿ ನೋಡ್ಬೋದು ನೀವೆಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಮ್ರಾ ತೊಗೊಂಬರ್ರಿ, ಇಲ್ಲಿ ನೋಡ್ರಿ. ಐ ಥಿಂಕ್ ಇಟ್ ಈಸ್ ನಿಯರ್ಲಿ 550 to 600 ಗ್ರಾಮ್ ಇದು ನೋಡ್ರಿ ಕಾಯಿ. ಇವತ್ತು ಸರ್ ಇನ್ನೊಂದು ರೀ ನಮ್ಮದು ಇದನ್ನು ಬರುತ್ತೆ ಯಾವುದ್ರಿ ಪೊಮೊಗ್ರಾನೇಟ್ ಸ್ಪೆಷಲ್. ಪೊಮೊಗ್ರಾನೇಟ್ ಸ್ಪೆಷಲ್ ತಾವು ಇದಕ್ಕೆ ಎಷ್ಟು ಸ್ಪ್ರೇ ತೊಗೊಂಡಿದ್ರಿ ಸರ್? ಸರ್ ಇದಕ್ಕೆ ಇದರ ಸ್ಪೆಷಲ್ ಪೊಮೊ ಸ್ಪೆಷಲ್ ಇದರೊಳಗೂ ಕಾಯಿ ಚಿತ್ರೆಯಲ್ಲಿ ಹೊಡೆದಲ್ಲಿಂದ್ರೆ ಒಂದು 3 ಸ್ಪ್ರೇ ತೊಗೊಂಡು 3 ಸ್ಪ್ರೇ ಆಗ್ಯಾವ್ರಿ. ನಾವು ನಿಮಗೆ 3 ಡೋಸ್ ಅದ ಪೊಮೊಗ್ರಾನೇಟ್ ಸ್ಪೆಷಲ್ದು 3 ಡೋಸ್ ಅದ. ಒಳ್ಳೆ ಸೈಜ್ಗೋಸ್ಕರ ಅದ, ಸೆಟ್ಟಿಂಗ್ಗೋಸ್ಕರ. ತಮ್ಗೆ ಹೆಂಗೆ ಅನ್ಸದ ಸರ್ ಪೊಮೊಗ್ರಾನೇಟ್ ಸ್ಪೆಷಲ್? ಇಲ್ಲ, ಅದು ಮಾತ್ರ ಎಕ್ಸಲೆಂಟ್ ಇದೆ ಸರ್. ಪೊಮೊಗ್ರಾನೇಟ್ ಸ್ಪೆಷಲ್ ಏನೈತಲ್ಲ ಸರ್, ಇನಿಷಿಯಲ್ ನಾವು ಇತ್ರೆಯಲ್ಲಿ ಹೊಡೆದ ಮೇಲೆ ಸರ್ ಒಂದು 20 ದಿವಸ 25 ದಿನದೊಳಗೆ ಅವಾಗ ಒಂದ್ಸಲ ತಗೊಂತೀವಿ ಸರ್. ಅಂದ್ರೆ ಅದ್ರೊಳಗೆ ಎಲ್ಲ ನಮ್ನಿ ಅಂದ್ರೆ ನ್ಯೂಟ್ರಿಷನ್ಸ್ ಅದಾವ ಸರ್. ಹಂಗಾಗಿ ಅಂದ್ರೆ ಸೆಟ್ಟಿಂಗ್ ಒಳಗುನು ಮತ್ತು ಸೈಜ್ ಇಂಪ್ರೂವ್ಮೆಂಟ್ ಮತ್ತು ಈ ಇದು ಬರ್ಬೇಕಂದ್ರೆ ಸರ್, ಈ ಫಿನಿಶಿಂಗ್ ಬರ್ಬೇಕಂತಂದ್ರೆ ಆಲ್ಮೋಸ್ಟ್ ಅದು ಭಾಳ ಹೆಲ್ಪ್ ಮಾಡೈತೆ ಸರ್. ಎಸ್ ಸರ್. ಯಾಕಂದ್ರೆ ಇಲ್ಲಿ ನೋಡ್ಬೋದು ಸರ್, ನೀವು ಸೈಜ್ ನೋಡ್ಬೋದು ಕಾಯಿದು. ಇಲ್ಲಿ ನಾವೊಂದು ಗುಲಾಬ್ ಹೂ ಥರ ಕಾಯಿ ಇದೆ. ಇಲ್ಲಿ ನೋಡ್ರಿ, ಇದು ನೋಡ್ರಿ ಸೈಜು. ಇದು ಒಂದು ಫ್ಲವರ್ ಇದು ನೋಡ್ರಿ, ಇಲ್ಲಿ ಎಲ್ಲ ನೋಡ್ಬೋದು ಎಷ್ಟು ಓರಿಯೆಂಟೆಡು ಇದು. ಇಲ್ಲಿ ನೋಡ್ರಿ, ಇದು ನಾವು ಫಾರಿನ್ನಲ್ಲಿ ಈ ನಮೂನೆ ಬೆಳೆದಿದ್ದಾರ ನಮಗೆ ಹಂಗೆ ಅನ್ಸತೈತಿ. ಸೊ ಎಲ್ಲಕ್ಕಿಂತ ಫಸ್ಟ್ ನಾವು ರೈತರಿಗೆ ನಮ್ಮ ಸಲಾಮ್ ಇದೆ ಅವ್ರಿಗೆ. ಯಾಕಂದರೆ ಇಂಥ ವಾತಾವರಣದಲ್ಲಿ ಇಟ್ಟು ಸ್ಟ್ರಗಲ್ ಮಾಡಿ ಬೆಳೆಯೋದಂದ್ರೆ ಭಾಳ ಚಾಲೆಂಜ್ ಇದೆ ಸರ್. ಇನ್ನೊಂದು ರೀ, ನಮ್ಮ ರೈತರ ಕುಟುಂಬಕ್ಕೆ ಈಗ ನಮ್ಮದು ಕಂಪ್ನಿ ಆಶೀರ್ವಾದ್ ಫರ್ಟಿಲೈಸರ್ ಕಂಪ್ನಿಗೆ ಫರ್ಟಿಲೈಸರ್ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ನೀವು ಏನು ಒಂದು ಮೆಸೇಜ್ ಕೊಡ್ತೀರಿ ಅಂದ್ರೆ ರೈತರಿಗೆ ಸರ ಭಾಳಷ್ಟು ಕಂಪ್ನಿನೂ ಅನ್ಅಥರೈಸ್ ಕಂಪ್ನಿ ಅದಾವೆ, ಅವ್ರ ಫಾರ್ಮ್ಸ್ ಇರೋಂಗಿಲ್ಲ.
ಅಂದ್ರೆ FC ಗ್ರೇಡ್ ಪ್ರಾಡಕ್ಟ್ ಇರೋಂಗಿಲ್ಲ. ಸೊ ತಮ್ಮ ಒಂದು ಒಪಿನಿಯನ್ ನಮ್ಮ ಫಾರ್ಮರ್ದು, ನಮ್ಮ ರೈತದ ಕುಟುಂಬಕ್ಕೆ ಏನಿದೆ ಸರ್ ಆಶೀರ್ವಾದ ಬಗ್ಗೆ? ಅದೇ ಸರ್, ಈಗ ಆಶೀರ್ವಾದ ಭಾಳ ಅಂದ್ರೆ ಬ್ರ್ಯಾಂಡೆಡ್ ಕಂಪ್ನಿ ಐತೆ ಸರ್. ಯಾವುದು ಅದ್ರೊಳಗೆ ಅಂದ್ರೆ ಮೋಸ ಗೀಸ ಟೈಪ್ ಯಾವುದು ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಅಡಲ್ಟ್ರೇಷನ್ ಆ ಟೈಪ್ ಯಾವುದು ಮಾಡಂಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಸೊ ನಾವು ನಮ್ಮ ರೈತರಿಗೆ ಹೇಳ್ತೀವಿ, ತಾವು ನೋಡ್ಕೋರಿ, ಇಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಹಿಂಗೆ ದಾಳಂಬ್ರಿ ಬೆಳೆಸಿದಾರೆ ಅಂದ್ರೆ ಅವರು ಬೆಳೆಸ್ಬೋದು, ನಾವು ಮೆಹನತ್ ಮಾಡಿ ನಾವು ಬೆಳೆಸ್ಬೇಡು. ಸೊ ನಾವು ಮುಂದೆ ಬೆಳೆಸೋಣ. ಧನ್ಯವಾದ.